ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬೆಳಗಿಂದ ಬ್ಲಾಗ್ನ ಮಾಡಲಿಲ್ಲ, ಸೊ ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಸ್ಕೂಲಿಂದ ಈಗಷ್ಟೇ ಬಂದಿದ್ದಾನೆ ನನ್ನ ಮಗ. ಹಾಗೆ ಇನ್ನು ಕೈಕಾಲು ಮುಖನೂ ತೊಳೆದಿಲ್ಲ, ಹಾಗೆ ಆಟ ಆಡ್ತಾ ಇದ್ದಾನೆ. ಅವನಿಗೆ ಕೈಕಾಲು ಮುಖ ಎಲ್ಲ ತೊಳಸ್ಬೇಕು. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಒಂದು ವೀಕ್ ಆಗಿತ್ತು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ, ಯಾಕಂದರೆ ನಂದು ಟ್ರೈಪೋಡು ಮುರಿದೋಗಿತ್ತು. ಮೊಬೈಲ್ ಇಡೋದಕ್ಕೆ ಬರ್ತಿರ್ಲಿಲ್ಲ. ಟ್ರೈಪೋಡ್ ಇಲ್ದೇ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈಪೋಡ್ ಮುರಿದೋಗಿತ್ತು, ಅದನ್ನೇ ಯೂಸ್ ಮಾಡ್ತಿದ್ದೆ. ಆದರೆ ಈಗ ಅದು ಕೂಡ ಈಗ ಮೊಬೈಲ್ ಹಾಕಲಿಕ್ಕೆ ಬರ್ತಿಲ್ಲ. ಮೊಬೈಲ್ ಹಾಕಿದರೆ ಮೊಬೈಲ್ ನಿಲ್ತಾ ಇಲ್ಲ. ಸೊ ಬೆಂಡಾಗಿ ಬೀಳ್ತಾ ಇದೆ. ಟ್ರೈಪೋಡಿಂದ ಮೇಲ್ಗಡೆ ಮೊಬೈಲ್ ಹಾಕ್ತೀವಲ್ಲ, ಹೋಲ್ಡರು, ಅದು ಬೆಂಡಾಗಿ ಬೀಳ್ತಾ ಇದೆ. ಸೊ ಹಾಗಾಗಿ ಅವಾಗಿಂದ ನಾನು ಬ್ಲಾಗ್ ಮಾಡಿರಲಿಲ್ಲ, ಒಂದು ವೀಕ್ ಆಯಿತು. ಸೊ ಇವತ್ತು ಬ್ಲಾಗ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ವಿಡಿಯೋ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಾರದಲ್ಲಿ ಒಂದು 2 ವಿಡಿಯೋನಾದ್ರು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಟ್ರೈಪೋಡ್ ಇಲ್ಲದೆ ಇರೋ ಕಾರಣ ಲೇಟ್ ಆಗ್ತಿದೆ ಅಷ್ಟೇ. ಹಾಗೆಯೇ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಯ್ ಮಾಡು ಬಂಗಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಮಾಡಿದ್ರು ಬಂಗಾರ ಶಾಲೆಯಲ್ಲಿ ಇವತ್ತು? ಶಾಲೆಯಲ್ಲಿ ಲೆನ್ಸೆಲ್ರು ಸ್ನಾಕ್ಸ್ ತಿನ್ಲು, ಕೈ ತೊಳ್ದು, ಊಟ ಮಾಡ್ಲು, ಮಲ್ಗ್ಲು, ಮನೆಗೆ ಹೋದ್ರಾ? ಇಷ್ಟ ಮಾಡಿದ್ದ? ಬರ್ಸಿಲ್ಲ ಬಂಗಾರ ಇವತ್ತು? ಬರ್ಸಿಲ್ವಾ? ಹಾಡು ಹೇಳ್ಸಿದ್ರಾ? ರೈಮ್ಸ್ ಹೇಳ್ಸಿದ್ರಾ? ಮಮ್ಮಿ ನನ್ನ ತಡಿ. ಹಾಂ, ಏನದು? ಸಾಂಗಾ? ಬರೀ ಸಾಂಗ? ಸಾಂಗ್ ಬರ್ದಿದ್ದಾನಂತೆ ನನ್ನ ಮಗ. ಚೆನ್ನಾಗಿದೆ, ಹಾಗೆಯೇ ನಂದೊಂದು ಸೀರೆ ಕುಚ್ಚು ಹಾಕೊಳ್ಳೋಣ ಅಂತ ಎಲ್ಲ ಐಟಮ್ಸ್ನು ತೆಗೆದಿಟ್ಕೊಂಡೆ. ಆದರೆ ನನಗೆ ಸೀರೆಗೆ ಮ್ಯಾಚ್ ಆಗೋವಂಥದ್ದು ದಾರಗಳು ಇರಲಿಲ್ಲ. ಸೊ ಹಾಗಾಗಿ ಎಲ್ಲದನ್ನು ಒಂದು ಸಲ ನೋಡಿ ತೆಗೆದಿಡ್ತಾ ಇದ್ದೀನಿ. ಈ ಗೋಲ್ಡ್ ಬೀಡ್ಸ್ ಏನಿದ್ದಾವೆ ಅವು ಚೆನ್ನಾಗೇ ಇರುತ್ತೆ ಯೂಸ್ ಮಾಡಿದಾಗ. ಮತ್ತು ಅದನ್ನು ನಾವು ವಾಶ್ ಮಾಡ್ತೀವಲ್ಲ ಸೀರೆನ, ಆವಾಗ ಅದ್ರ ಕಲರೆಲ್ಲ ಹೋಗಿಬಿಡತ್ತೆ. ಮತ್ತು ಈ ಪ್ಲ್ಯಾಸ್ಟಿಕ್ ಬೀಡ್ಸ್ನ ನಾನು ತರಿಸಿದ್ದು ವೇಸ್ಟ್ ಆಗೋಯ್ತು. ಯಾಕಂದರೆ ಪ್ಲ್ಯಾಸ್ಟಿಕ್ ಬೀಡ್ಸು ಅಷ್ಟು ಚೆನ್ನಾಗಿರಲ್ಲ ಸೀರೆ ಕುಚ್ಚು ಹಾಕ್ಕೊಳ್ಳುವಾಗ. ಯಾಕಂದರೆ ಅದು ಒಡೆದೋಗ್ಬಿಡ್ತವೆ ಪ್ಲ್ಯಾಸ್ಟಿಕ್ ಬೀಡು. ಈ ಬೀಡುಗಳು ಅಷ್ಟೇ, ಲೋ ಕ್ವಾಲಿಟಿದು ಏನಾದರೂ ತೊಗೊಂಬಂದುಬಿಟ್ರೆ ಒಡೆದೋಗ್ಬಿಡ್ತವೆ. ನೋಡಿ ತೊಗೊಬೇಕು ಬೀಡ್ಸ್ನೆಲ್ಲ. ನನ್ನ ಸೀರೆಗಳಿಗೆ ಮಾತ್ರ ನಾನು ಸೀರೆ ಕುಚ್ಚನ್ನು ಹಾಕ್ಕೊಳ್ತೀನಿ. ಈಗ ಸೀರೆಗೆ ಕುಚ್ಚು ರೆಡಿಯಾಗೇ ಬಂದಿರತ್ತೆ. ಸೊ ಹಾಗಾಗಿ ಸೀರೆ ಕುಚ್ಚು ಹಾಕ್ಕೊಳ್ಳೋದು ಕಡಿಮೆ ನಾನು. ಆದರೂ ಇಷ್ಟು ಐಟಮ್ಸ್ನ ಇಟ್ಕೊಂಡಿದ್ದೀನಿ, ಅವಶ್ಯಕತೆಗೆ ಬೇಕಾಗತ್ತೆ ಅಂತ. ಹಾಗೆಯೇ ಸಂಜೆಗೆ ಅಡುಗೆ ಮಾಡೋಣ ಅಂತ ಹೇಳಿ ನಾನು ಕೆಸವಿನ ಗೆಡ್ಡೆನ ಸಿಪ್ಪೆ ತೆಗಿತಾ ಇದ್ದೀನಿ. ಇದು ಕೆಸವಿನ ಗೆಡ್ಡೆದು ಪಲ್ಯ ಕೂಡ ಮಾಡ್ಬೋದು, ಸಾಂಬಾರು ಕೂಡ ಮಾಡ್ಬೋದು. ಒಣಮೀನು ಹಾಕಿ ಸಾಂಬಾರು ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಇವತ್ತು ಒಣಮೀನು ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೆಸವಿನ ಗೆಡ್ಡೆ ಸಿಪ್ಪೆ ತೆಗೆಯೋದು ತುಂಬಾ ಈಸಿ. ಅದನ್ನು ಚಾಕುದಿಂದ ಮೇಲ್ಗಡೆ ಹೆರೆದ್ರೆ ಸಾಕು, ಆರಾಮಾಗಿ ಸಿಪ್ಪೆನ ತೆಗಿಬೋದು. ಸಿಪ್ಪೆನ ತೆಗೆದು ಈ ರೀತಿಯಾಗಿ ನಾನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಎಳೆ ಕೆಸ ಆಗಿರೋದ್ರಿಂದ ತೊಂದರೆ ಇಲ್ಲ, ಬೇಗನೆ ಬೇಯುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ದೊಡ್ಡ ಪೀಸ್ ಮಾಡಿದ್ರೂ ಬೇಗ ಬೇಯುತ್ತೆ. ಇದನ್ನು ಕುಕ್ಕರಿಗೆ ಹಾಕೋ ಅವಶ್ಯಕತೆ ಇಲ್ಲ, ಕುಕ್ಕರಲ್ಲಿ ಹಾಕಿ ವಿಷಲ್ ಹೊಡಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ವಿಷಲ್ ಹೊಡಿಸ್ಬಿಟ್ರೆ ತುಂಬ ಒಂಥರ ಅಂಬ್ಲಿ ಥರ ಆಗಿಬಿಡತ್ತೆ, ಅದು ಚೆನ್ನಾಗಿರಲ್ಲ. ಆವಾಗ ನಮಗೆ ಪೀಸ್ ಸಿಗೋದಿಲ್ಲ. ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಚೆನ್ನಾಗಿ 2-3 ಸಲ ತೊಳಿಬೇಕು. ಅದರಲ್ಲಿ ಲೋಳೆ ಅಂಶ ಇರುತ್ತೆ, ಆ ಲೋಳೆ ಅಂಶ ಹೋಗೋ ತನಕ ತೊಳೆದು ನಾನು ಸ್ವಲ್ಪ ನೀರಲ್ಲಿ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರನ್ನು ಹಾಕಿ
ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಪ್ಲೇಟನ್ನು ಮುಚ್ಚಿ ನಾನು 10ರಿಂದ 15 ನಿಮಿಷ ಬೇಯಿಸ್ಕೊಳ್ತೀನಿ. ಅಷ್ಟೇ ಸಾಕಾಗತ್ತೆ. ಹಾಗೆಯೇ ನಾನು ಇದಕ್ಕೆ ಮಸಾಲೆನ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ಹಾಕಿ, ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಮತ್ತು ಜೊತೆಗೆ 7-8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಚಮಚ ಧನಿಯಾ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಅರಿಶಿಣದ ಪುಡಿನ ಹಾಕಿ ಸೇರಿಸ್ಕೊಂಡು, ಅದರ ಜೊತೆಗೆ ಒಂದು 1/4 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಸ್ವಲ್ಪನೇ ಹುಣಸೆಹಣ್ಣು, ಜೊತೆಗೆ ಎಷ್ಟು ಬೇಕೋ ನೀರನ್ನು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಹಾಗೆಯೇ ಈ ಕಡೆ ಕೆಸುವಿನ ಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಒಣ ಮೀನನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮತ್ತು ಸ್ವಲ್ಪನೇ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗತ್ತೆ. ಒಣ ಮೀನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಸೊ ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಒಂದು 10 ನಿಮಿಷ ಕುದಿಸಿದ್ರೆ ಒಣ ಮೀನು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಸಾರು ಕೂಡ ರೆಡಿಯಾಗಿರುತ್ತೆ. ಇದಕ್ಕೆ ನಾನು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆಗೆ ಆಲ್ರೆಡಿ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಒಂದು ಸಣ್ಣ ಬೌಲಿಗೆ ಒಂದು ಸ್ವಲ್ಪನೇ ನೀರನ್ನು ಹಾಕಿ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಂಡಿದ್ದೀನಿ. ನೀರು ಕುದಿ ಬಂದ ನಂತರ ಈ ನಾವೇನು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಹಾಕಿ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಹತ್ರ ಮುದ್ದೆ ಕೋಲಿಲ್ಲ, ಹಾಗಾಗಿ ಲಟ್ಟಣಿಗೆಲೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊಳ್ತಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ಹಿಟ್ಟು ಗಂಟಾಗಿಬಿಡತ್ತೆ. ಕೆಲವೊಬ್ಬರು ಇದಕ್ಕೆ ಎಣ್ಣೆ ಕೂಡ ಹಾಕ್ಕೊಳ್ತಾರೆ. ನಾನು ಇಲ್ಲಿ ಎಣ್ಣೆನ ಏನೂ ಸೇರಿಸಿಲ್ಲ. ಎಣ್ಣೆ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಅದನ್ನು ಹಾಕ್ಕೊಂಡ್ರೆ ಗಂಟುಗಳು ಬರಲ್ಲ ಅಂತ ಹೇಳ್ತಾರೆ. ಆದರೆ ನಾನಿಲ್ಲಿ ಯಾವುದನ್ನು ಸೇರಿಸಿಲ್ಲ. ಆದ್ರೂ ಈಸಿಯಾಗಿ ಮುದ್ದೆ ಮಾಡ್ಕೊಳ್ಬೋದು, ಯಾವುದೇ ಗಂಟುಗಳಿಲ್ಲದ ಹಾಗೆ. ನಾವು ಹಿಟ್ಟೇನು ಹಾಕ್ಕೊಳ್ತೀವಲ್ಲ ಆವಾಗಲೇ ಚೆನ್ನಾಗಿ ನಾವು ಕೈ ಬಿಡ್ದೇ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಲಿಲ್ಲ ಅಂತಂದರೆ ಹೇಗೆ ಇದ್ರೂ ಗಂಟು ಆಗೇ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಗಂಟುಗಳಾಗಲ್ಲ. ಸೊ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪ್ಲೇಟನ್ನು ಮುಚ್ಚಿ 10 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮತ್ತು ಹಸಿದಾದರೆ ಮುದ್ದೆ ಚೆನ್ನಾಗಿರಲ್ಲ. ಚೆನ್ನಾಗಿ ಹಿಟ್ಟನ್ನು ನಾವು ಬೇಯಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುದ್ದೆಗಳು. ಈಗ ಇಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಲೈಟ್ ಬಿಸಿ ಇರುತ್ತಲ್ಲ ಆವಾಗಲೇ ಮುದ್ದೆ ಕಟ್ಕೊಂಡ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಪ್ಲೇಟಿಗೆ ನೀರನ್ನು ಸವರ್ಕೊಂಡಿದ್ದೀನಿ. ಸವರ್ಕೊಂಡು ಮುದ್ದೆ ಹಿಟ್ಟನ್ನು ಹಾಕ್ಕೊಂಡು 1-2 ಸಲ ನಾದ್ಕೊಂಡು ಆಮೇಲೆ ಮುದ್ದೆನ ಕಟ್ಕೊಳ್ತಾ ಇದ್ದೀನಿ. 3 ಜನರಿಗೆ ಸಣ್ಣದಾಗಿ 3 ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮುದ್ದೆನ ಕಟ್ಕೊಂಡ್ರೆ ಯಾವುದೇ ರೀತಿ ಗಂಟುಗಳಿರಲ್ಲ, ಮುದ್ದೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗೆಯೇ ಈ ನಾದ್ಕೊಳ್ತೀವಲ್ಲ ಆವಾಗ ತುಪ್ಪ ಬೇಕಿದ್ರೂ ಹಾಕ್ಕೊಳ್ಬೋದು. ತುಪ್ಪನ ಹಾಕ್ಕೊಂಡು ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಮುದ್ದೆಗಳು ಬರ್ತವೆ. ಈ ರೀತಿಯಾಗಿ ಆರಾಮಾಗಿ ಈಸಿಯಾಗಿ ಮುದ್ದೆನ ಮಾಡ್ಕೊಬೋದು. ಮುದ್ದೆ ಮಾಡ್ಕೊಳ್ಳೋದು ಕಷ್ಟ ಏನಾಗಲ್ಲ, ತುಂಬಾ ಈಸಿ ಮೆಥಡು ಮುದ್ದೆ ಮಾಡೋದು. ಮುದ್ದೆ ಎಲ್ಲ ಮಾಡಾದ್ಮೇಲೆ ಊಟನೂ ಕೂಡ ಮುಗಿಸಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಸಂಜೆಯ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹೀಗೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.